ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ವೀಕ್ಷಕರೇ, ಸೋಷಿಯಲ್ ವರ್ಕರ್ ಹಾಗೂ JDS ಲೀಡರ್ ಮೆಹಬೂಬ್ ಖಾನ್ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಅದು ಏನಂದ್ರೆ, ಆದಷ್ಟು ಪೋಷಕರು ಬಂದು ಇಂಗ್ಲಿಷ್ ಮತ್ತು ಕನ್ನಡ ಕಲ್ತ್ಕೊಳ್ಬೇಕಂತ. ಇಂಗ್ಲಿಷ್ ಮತ್ತು ಕನ್ನಡ ಕೋಚಿಂಗ್ಗೆ ನೀವು ಸ್ಕ್ರೀನ್ನಲ್ಲಿ ನಂಬರ್ ಇದೆ, ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಹೇಳ್ತಾರೆ. ಹಾಗೂ ಇದೇ ಥರ ಟೈಮಿಂಗ್ಸ್ನು ಇಲ್ಲಿ ಮೆನ್ಷನ್ ಆಗಿದೆ. ವೀಕ್ಷಕರೇ, ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕು. ಏನಕ್ಕಂದರೆ ನೋಡಿ, ಯಾವಾಗಲೂ ನಾವು ನಮಗೂ ಓದೋಕ್ಕೆ ಆಸೆ ಇರುತ್ತೆ, ಆದರೆ ಸ್ವಲ್ಪ ಸಿಚುವೇಶನ್ಸ್ನಲ್ಲಿ ಏನಾದರೂ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದರೆ ನಮಗೆ ಓದೋಕ್ಕೆ ಆಗಲ್ಲ. ಇದನ್ನು ನೀವು ಕಂಟಿನ್ಯೂ ಮಾಡಬೇಕಂದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ. ಹಾಗೂ ಇದೇ ಥರ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ಇಲ್ಲಿ ನಂಬರ್ ಇದೆ, ಈ ನಂಬರ್ಗೆ ಕರೆ ಮಾಡಿ. ಹಾಗೂ ಇದೇ ಥರ ಫುಲ್ ಡೀಟೇಲ್ಸ್ ಆಗಿ ಮೆಹಬೂಬ್ ಖಾನ್ ಅವರು ಏನು ಹೇಳಿದ್ದಾರೆ ಏನಂದ್ರೆ, ಇದು ಕನ್ನಡ ಮತ್ತೆ ಇಂಗ್ಲಿಷ್ ಕೋಚಿಂಗ್ ಕ್ಯಾಂಪ್ ಅಂತ ಇಲ್ಲಿ ನಮ್ಮ ಏರಿಯಾದಲ್ಲಿ ಸುಮಾರು ನಮ್ಮ ಹೆಣ್ಮಕ್ಳಾಗಿ, ಮುಸ್ಲಿಂ ಹೆಣ್ಮಕ್ಳಾಗಿ ಹಾಗೆ ಪ್ರತಿಯೊಬ್ಬರಿಗೂ ಒಂದು ಕನ್ನಡ ಕಲಿಸ್ತಕ್ಕಂಥ. ನೀವು ನೋಡಿರೋ ಹಾಗೆ ಎಷ್ಟೊಂದು ಜನ ಮಾತಾಡೋದು ಪ್ರೊನೌನ್ಸಿಯೇಷನ್ ಸರಿಯಾಗಿದೆ, ಮತ್ತೆ ಎಷ್ಟೋ ಜನಕ್ಕೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಅದನ್ನ ಗೊತ್ತಿರಲ್ಲ. ಅದನ್ನ ಕಲಿಸ್ತಕ್ಕಂಥ ಕಾರ್ಯಕ್ರಮ ಒಂದು. ಮತ್ತೆ ಇದು ಒಂದು ಲೆಕ್ಕಾಚಾರದಲ್ಲಿ ಒಂದು ಇದು ಸಾಕ್ಷರತಾ ಆಂದೋಲನ ಅಂತ ಮಾಡ್ತಾ ಇರೋದು. ಎಲ್ಲರಿಗೂ ಕನ್ನಡ ಮತ್ತೆ ಇಂಗ್ಲಿಷ್ ಕಲಿಸ್ತಕ್ಕಂಥ. ಇದರಲ್ಲಿ ಯಾವುದೇ ವಯೋಮಿತಿ ಇಲ್ಲ. ಯಾರು ಬೇಕಾದ್ರೂ ಬಂದು ಕನ್ನಡ ಇಂಗ್ಲಿಷ್ ಕಲಿಬಹುದು, ಫ್ರೀ ಆಫ್ ಕಾಸ್ಟ್. ಯಾವುದೇ ಇದಕ್ಕೆ ಫೀಸ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾವು ಫ್ರೀ ಆಗಿ ಕಲಿಸ್ತಕ್ಕಂಥ ಕಾರ್ಯಕ್ರಮ. ಇನ್ನೊಂದು 2 ತಿಂಗಳವರೆಗೂ ಹೋಗುತ್ತೆ ಕಾರ್ಯಕ್ರಮ. ಬ್ಯಾಚ್ ಬೈ ಬ್ಯಾಚ್ ಮಾಡ್ತೀವಿ. ಒಂದು 11ರಿಂದ 12 ಗಂಟೆ, 12ರಿಂದ 1, 2ರಿಂದ 3, 3ರಿಂದ 4 ಅಂತ ಮಾಡ್ತಾರೆ. 4 ಬ್ಯಾಚ್ ಮಾಡ್ತಾರೆ. ಇವತ್ತು ಆಕ್ಚುಲಿ ಓಪನಿಂಗ್ ಡೇ ಇರೋದು. ಕೆಲವರು ಬಂದಿದ್ದಾರೆ, ಕೆಲವರು ಬಂದು ಹೋಗಿದ್ದಾರೆ. ಸ್ಟಾರ್ಟ್ ಮಾಡ್ತಕ್ಕಂಥದ್ದೆ. ಹೀಗೆ ಕಾರ್ಯಪ್ರವೃತ್ತರಾಗಿ ಒಂದೊಂದು ದಿನ ಒಂದೊಂದು ಇಂಪ್ರೂವ್ ಆಗಿ ಮೇ ಬಿ ಒಂದು 10 ದಿನದಲ್ಲಿ ಇಡೀ ಹಾಲ್ ತುಂಬತಕ್ಕಂಥ ಒಂದು ಸಾಧ್ಯತೆ ಶುರು ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇದು ಬ್ಯಾಚ್ ವೈಸ್ ಇಲ್ಲಿ ಈ ಹಾಲ್ ಅಲ್ಲಿ ಸುಮಾರು 150 ಜನ ಕುತ್ಕೊಳ್ತಕ್ಕಂಥ ಕೆಪಾಸಿಟಿ ಇರೋದ್ರಿಂದ ಈ ತರ ನಾವು 4 ಬ್ಯಾಚ್ ಮಾಡಿದ್ರು ದಿನಕ್ಕೆ ಒಂದು 600 ಜನ. ಅದೇ 600 ಒಂದು ಆಲ್ಟರ್ನೇಟ್ ಮಾಡ್ತೀವೋ ಅಥವಾ ಡೈಲಿ ಮಾಡ್ತೀವೋ ಅದು ನೋಡ್ಬೇಕು. ಎಲ್ಲ ಪ್ರತಿಯೊಂದು ಈಗ ಜನಗಳು ಹೇಗೆ ಸ್ಪಂದಿಸ್ತಾರೆ ಇದಕ್ಕೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆ ಜನಗಳ ಸ್ಪಂದನೆ ಮೇಲೆ ಇದನ್ನ ಡಿಪೆಂಡ್ ಮಾಡುತ್ತೆ. ಯಾರು ಬೇಕಾದ್ರು ಕಲಿತಕ್ಕಂಥವ್ರು ಯಾರೇ ಇರೋರು ಕೂಡ ಬರ್ಬೋದು. ಮತ್ತೆ ಇದರಿಂದ ನಾವು ಸುಮಾರು ಕಾರ್ಯಕ್ರಮಗಳು ಏನ್ ಮಾಡ್ತಾ ಇದೀವಿ ಅಂದ್ರೆ, ಕೆಲವು PUC ಮಾಡಿರೋರು, ಡಿಗ್ರಿ ಮಾಡಿರೋರು, ಯಾವುದೋ ಕೆಲಸಗಳಿಲ್ಲ ಅವ್ರಿಗೆ ಇಲ್ಲೇ ಕರೆಸಿ, ಇಲ್ಲೇ ಕೆಲವೊಂದು ಕಂಪ್ನಿಗಳನ್ನ ಕರೆಸಿ ಜಾಬ್ ಮೇಳ ಅಂತ ಮಾಡಿ ಇಲ್ಲೇ ಅವ್ರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಮತ್ತೆ ಕೆಲವೊಂದು NGOಗಳ ಜೊತೆ ಟೈಅಪ್ ಆಗಿ ಕೆಲವು PUC ಹೆಣ್ಮಕ್ಳು PUC ಮಾಡಿರೋರಿಗೆ ಅವ್ರಿಗೆ ಒಂದು ನರ್ಸಿಂಗ್ ಕೋಚಿಂಗ್ ಕೊಟ್ಟು ಇಲ್ಲೇ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನೂ ಕೂಡ ಮಾಡ್ತಾರೆ. ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿವೆ. ಸರ್, ಯಾರು ಕ್ಲಾಸಸ್ ಯಾರು ತಗೊಳ್ತಾರೆ ಸರ್? ಇದು ಕ್ಲಾಸ್ ನಾನು ತಗೋತೀನಿ. ನಮ್ಮ ಅಸೋಸಿಯೇಟ್ಗಳಿದ್ದಾರೆ, ಪುಷ್ಪ ಅಂತ ಇದ್ದಾರೆ, ವಾಣಿ ಅಂತ ಇದ್ದಾರೆ, ವೇಣು, ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ವಾಲಂಟಿಯರ್ಸ್ಗಳು ಇರಲ್ಲ, ಕೆಲವು ಟೀಚರ್ಸ್ಗಳು ಇದೆ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಆಗಿರೋರು, ಲೆಕ್ಚರ್ ಆಗಿರೋರು, ಅವ್ರು ಕೂಡ ಬಂದು ತಗೋತಾರೆ. ಓಕೆ, ನಿಮ್ಮ ಏರಿಯಾ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇದೊಂದು ಉತ್ತಮವಾದ ಆಪರ್ಚುನಿಟಿ ನಿಮ್ಗೆ. ಇದನ್ನ ಕಳ್ಕೋಬೇಕು, ಇದರ ಸದುಪಯೋಗ ಪಡ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಕನ್ನಡ ಇಂಗ್ಲಿಷ್ ಕಲಿಬೇಕು ಅಂದ್ರೆ ಸುಮಾರು 1000 ಗಟ್ಟಲೆ ಫೀಸ್ ಪೇ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಫ್ರೀಯಾಗಿ ಕಲಿಸ್ತಕ್ಕಂಥ ಕಾರ್ಯಕ್ರಮ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು ನೀವು ಅಂತ ನಾವು ಹೇಳ್ಕೊಳ್ತೀವಿ. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಮೆಹಬೂಬ್ ಖಾನ್ ಅಂತ. ನಾನೊಬ್ಬ BSc MA IPRL ಗ್ರಾಜುಯೇಟ್, ಡಬಲ್ ಗ್ರಾಜುಯೇಟ್. ನನ್ನಿಂದ ಒಂದು ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಕನ್ನಡ ಇಂಗ್ಲಿಷ್ ಫ್ರೀ ಕೋಚಿಂಗ್ ಕ್ಯಾಂಪ್ ನ ಆಯೋಜಿಸಿದ್ವಿ. ಥ್ಯಾಂಕ್ ಯು.